ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 23ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್. ಕೌರವ ಪಕ್ಷಪಾತಿಯಾದ ಕರ್ಣನಿಗೂ ನಿನಗೂ ಘೋರ ಯುದ್ಧ ಸಂಭವಿಸಿತ್ತು. ಆ ಕರ್ಣನನ್ನು ಪ್ರತಿಷ್ಠೆಗಾಗಿ, ಸೇಡಿಗಾಗಿ ಆ ಶ್ರೀಹರಿಯ ದಯೆಯಿಂದ ಸಂಹರಿಸಿದೆ. ಅಂತೆಯೇ ಕರ್ಣನ ಕುಮಾರನನ್ನು ನನ್ನಿಂದ ಕೊಲ್ಲಿಸಿದೆ. ನೀನು ತುಂಬ ಉಪಾಯವನ್ನು ಮಾಡಿದೆ. ಎಷ್ಟೆಂದರೂ ವೈರಿಪುತ್ರನಲ್ಲವೇ? ಅದು ಮುಗಿದ ಅಧ್ಯಾಯ. ಈಗಲೂ ನಾನು ಔದಾರ್ಯದಿಂದ ನಿನಗೆ ಪ್ರಾಣದಾನ ಮಾಡುತ್ತೇನೆ. ಇಲ್ಲಿಂದ ಹೊರಟು ಹೋಗು. ಇಲ್ಲ, ಇನ್ನೂ ಹೋರಾಡಬೇಕೆಂಬ ಸಂಕಲ್ಪವಿದ್ದರೆ ಹರಿಯನ್ನು ನೆನೆದು ಆತನು ಬರುವಂತೆ ಮಾಡು ಎಂದು ಒಂದೇ ಸವನಿ ಚಿತ್ರಾಂಗದೆಯ ಸುತ ಚಿತ್ರಾಂಗದೆಯ ಪತಿಯನ್ನು ನಿಂದಿಸುತ್ತಿದ್ದ. ಹೂಣೆ ಹೊಕ್ಕಿದ್ದು ತಾಂ ಪಗೆವನಂ ಗೆಲ್ದೊಡಂ ಮಾಡದೆ ರಣಗ್ರದೊಳ್ಮಡಿದೊಡಂ ಕ್ಷತ್ರಿಯರ್ಗೆ ಊಣಿಯಮೇ ಕರ್ಣನಂ ಕೊಂದೊಡೇನು ಅವನ ಸುತನಳಿದೊಡೇನು ಆಹವದೊಳು ಕ್ಷೀಣಬಲನೆ ತಾನು ಅಕಟನೀಂ ಸಮರ್ಥನೆ ಕಾಣಬಹುದೆನುತೆ ಭೀಮಾನುಜಂ ಕೋಪದಿಂ ಬಾಣಂಗಳಂ ಮಗನ ಮೇಲೆ ಕರೆಯಲ್ಕೆ ಅವಂ ಪರೆಗಡಿಯುತ ಇಂತೆಂದನು. ವೀರ ಪಾರ್ಥನನ್ನು ಪಾರ್ಥಸುತ ಈ ರೀತಿಯಾಗಿ ಪರಿಪರಿಯಿಂದ ನಿಂದಿಸುತ್ತಿದ್ದಾಗ ಅರ್ಜುನನು ಆತ್ಮಾವಲೋಕನವನ್ನು ಮಾಡಿಕೊಳ್ಳುತ್ತಿದ್ದಾನೆ. ಹೌದು, ನನ್ನ ಪೌರುಷಕ್ಕೆ ಮಂಕು ಕವಿಯಿತೆ. ನನಗೇಕೆ ವೀರಾವೇಶ ಉಕ್ಕುತ್ತಿಲ್ಲ? ಇನ್ನು ನಾನು ದೃಢಚಿತ್ತನಾಗಿ ಹೋರಾಟವನ್ನು ನಡೆಸಬೇಕು ಎಂದು ಎಲ್ಲ ಯೋಚನೆಗಳನ್ನು, ದುಃಖಗಳನ್ನು ದೂರಕ್ಕೆ ಸರಿಸುತ್ತಾ ದುರವನ್ನು ಜಯಿಸಬೇಕೆಂಬ ಒಂದೇ ಗುರಿಯಿಂದ ಸವ್ಯಸಾಚಿ ಸ್ಥಿತಪ್ರಜ್ಞನಾಗಿ ತನ್ನ ಪೌರುಷವನ್ನು ತೋರಿಸುತ್ತೇನೆಂದು ಭೀಮನ ಸಹೋದರ ತನ್ನ ಸುತನ ಮೇಲೆ ಶಸ್ತ್ರಾಸ್ತ್ರಗಳ ಸುರಿಮಳೆಗರೆಯಲು ಪ್ರಾರಂಭಿಸಿದ. ಪ್ರೀತಿಯಿಂ ದ್ರೋಣ ನಿತ್ತಂಬುಗಳ ಮನ್ಮಥಾರಾತಿ ಮುಖ್ಯಾಮರರ್ ಕೊಟ್ಟ ಬಾಣಗಳು ಅಜ್ಞಾತವಾದವು ನಿನಗೆ ಮರುಳೇ ನಿನ್ನೊಡನಾಗಿ ಕೃಷ್ಣನಂ ಮರೆದೆಯಾಗಿ ಏತಕಾಹವಮಿನ್ನು ಸಾಕೆನಲ್ ಫಲುಗುಣಂ ಖಾತಿ ಇಮ್ಮಗುಳಿಸಲ್ಕೆ ಆ ಬಭ್ರುವಾಹನಂ ಘಾತಿಸಿದ ನಡಿಗಡಿಗೆ ಪಾರ್ಥನಂ ಜಾಹ್ನವಿಯ ಶಾಪದಿಂ ಕೈಗಿಡಲ್ಕೆ. ಮರ ಬೆಳೆದ ಮೇಲೆ ಬೇರನ್ನು ಮರೆಯಬಹುದೇ? ದೈವ ಮರೆತವನಿಗೆ ಎಂದಿಗೂ ಜಯವಿಲ್ಲ. ಅಂತೆಯೇ ನೀನು ಕಾಪಾಡುತ್ತಿರುವ ಕೃಷ್ಣನನ್ನು ಮರೆಯುತ್ತಿದ್ದೀಯ. ಹೀಗಾಗಿ ಗುರುಗಳಾದ ದ್ರೋಣಾಚಾರ್ಯರು ನಿನಗೆ ನೀಡಿದ ದಿವ್ಯವಾದ ಬಾಣಗಳು ಮರೆಯತೊಡಗಿದವು. ನಿನ್ನನ್ನು ಏಕೈಕ ವೀರನನ್ನಾಗಿ ಮಾಡಬೇಕೆಂದು ಏಕಲವ್ಯನ ಬೆರಳನ್ನೂ ತೆಗೆದುಕೊಂಡರು. ಆದರೆ ನೀನು ಅದನ್ನು ಮರೆಯುತ್ತಿದ್ದೀಯ. ಅಂದು ಪಶುಪತಿನಾಥನನ್ನು ಒಲಿಸಿ ಪಡೆದ ಪಾಶುಪತಾಸ್ತ್ರ, ಅವರೊಂದಿಗೆ ಮಾತೆ ಪಾರ್ವತಿ ಅನುಗ್ರಹಿಸಿದ ದಿವ್ಯಾಸ್ತ್ರ, ಷಣ್ಮುಖ ಗಣಪರು ಅನೇಕ ದೇವತೆಗಳು ಅನುಗ್ರಹಿಸಿದ ಆಯುಧಗಳು ನಿನ್ನಿಂದ ಮರೆತವು. ಏಕೆ ಗೊತ್ತಾ?
ನೀನು ಶ್ರೀಕೃಷ್ಣನನ್ನು ಮರೆತದ್ದರಿಂದ ನಿನ್ನ ಅವಸಾನವು ಹತ್ತಿರವಾಗಿದೆ ಎಂದು ಅಡಿಗಡಿಗೆ ಬಾಣ ಪ್ರಯೋಗ ಮಾಡಿದ. ಇತರರಿಂದ ಪಡೆದ ಕಿಂಚಿತ್ ಉಪಕಾರವನ್ನೂ ನಾವು ಮರೆಯಕೂಡದು ಎಂಬ ನೀತಿ ಇಲ್ಲಿ ಕಾಣಬಹುದು. ಸುರ ನದಿಯ ತಾಪದಿಂ ಮೋಹಿಸಿ ನರಂ ಮುಳಿದು ಧುರದೊಳಾವು ಅಂಬನಿಸುವನು. ಅದನ್ನೆಲ್ಲ ಪರೆಗಡಿದು ಕೋಪದಿಂದೆ ಪೂಡಿದಂ ಬಭ್ರುವಾಹಂ ತನ್ನ ಕಾರ್ಮುಖದೊಳು ನಿರುಪಮ ಜ್ವಾಲಾಮುಖದ ಕಾಮರೂಪದ ಉರುತರ ವಡಬ ಶಿಖಿಯಂದದೆ ಅರ್ಧಚಂದ್ರಾಕೃತಿಯ ಶರವನು ಉತ್ಕೀರ್ಣ ಸ್ಫುಲಿಂಗ ಪ್ರಕರವನು ಉಗ್ರ ಪ್ರಭಾಭೀಕರವನು ಕಂಡನು. ಗಂಗೆಯ ಶಾಪವು ಕೈಗೂಡುವ ಸಮಯ ಸನ್ನಿಹಿತವಾಗಿದೆ. ಹಿರಿಯರ, ಮಹಾಪುರುಷರ, ಋಷಿ ಮುನಿಗಳ ಶಾಪ ಎಂದಿಗೂ ಅದು ಹುಸಿಯಾಗುವುದಿಲ್ಲ. ಅಂತೆಯೇ ಅರ್ಜುನನ ಅಂಬುಗಳನ್ನೆಲ್ಲವನ್ನೂ ಕಡಿದು ಮಹಾಸ್ತ್ರಗಳನ್ನು ಹೂಡುತ್ತಿದ್ದಾನೆ ಅರ್ಜುನನ ಪುತ್ರ. ಯುದ್ಧದ ಅಂತಿಮ ಘಟ್ಟವೋ ಎಂಬಂತೆ ಅರ್ಧಚಂದ್ರಾಕಾರದ ಬೆಂಕಿಯನ್ನೇ ಉಗುಳುತ್ತಿರುವಂತಹ ಒಡಬಾನಲವನ್ನೇ ಬೆಚ್ಚಿ ಬೀಳಿಸುವಂತಹ, ಎಲ್ಲರ ಕಣ್ಣು ಕುಕ್ಕಿಸುವಂತೆ ಭೀಕರ ಶರಪ್ರಯೋಗ ಮಾಡಿದ ಬಭ್ರುವಾಹನ ಅರ್ಜುನನ ಕೊರಳನ್ನಿರಿಯುವಂತೆ. ಅರ್ಕಾರಿ ಸರ್ವಗ್ರಹಗಳಿಂದ ಇಂದ್ರಾದಿದೇವರ್ಗಳ ಆಂಗಿರಸಾದಿ ಮುನಿಗಳೆಲ್ಲರಂ ಮರುಗಿದರ್ ಕರೆದು ವರುಣಾಂಬುವಂ ಮೇಘಂ ಉದುರಿತು ಉಲ್ಕಾಪಾತಂ ಇಳನಡುಗಿತು ಶರ್ಕರಾವರ್ತಂ ಪ್ರವರ್ತಿಸಿತು ಪಾರ್ಥಜಂ ಕರ್ಕಶದ ಬಾಣಮಂ ತೆಗೆದಿಸಲ್ ಕಿಡಿಗಳ ಪೊದರ್ಕವಿಯೇ ದೆಸೆ ದೆಸೆಗೆ ಭುಗು ಭುಗಿಸುವ ಜ್ವಾಲೆ ಮೇಲ್ವಾಯ್ದು ಬರುತ್ತಿದ್ದುದು. ಭೋಗ್ಗರೆಯುತ್ತ ಕುಂತಿ ಪುತ್ರನ ಕೊರಳನ್ನೇ ಗುರಿಯನ್ನಾಗಿ ಮಾಡಿಕೊಂಡ ಆ ಅಸ್ತ್ರದ ಪರಿಯನ್ನು ಕಂಡು ಆದಿತ್ಯಾದಿ ನವಗ್ರಹಗಳು, ಇಂದ್ರಾದಿ ದೇವತೆಗಳು, ಸಪ್ತರ್ಷಿ, ವಸಿಷ್ಠ, ಆಂಗಿರಸ ಮುಂತಾದ ಋಷಿ ಮುನಿಗಳು ಸವ್ಯ ಸಾಚಿಗೆ ಸಾವು ನಿಶ್ಚಯವೆಂದು ಮರುಗುತ್ತಿದ್ದಾರೆ. ದೇವತೆಗಳ ಒಡೆಯನಾದ ದೇವೇಂದ್ರನಿಗೂ ತನ್ನ ಮಗನನ್ನು ಉಳಿಸುವ ಪರಿ ಕಾಣುತ್ತಿಲ್ಲ. ಸೃಷ್ಟಿ ನಿಯಮದ ಎದುರು ಯಾವ ಮಾರ್ಗವೂ ಕಾಣಲಿಲ್ಲ. ಅಗ್ನಿಯು ಎಲ್ಲೆಡೆ ಪಸರಿಸಿ ಭೀತಿಯನ್ನು ಉಂಟು ಮಾಡಿದೆ. ಅಲ್ಲೋಲಕಲ್ಲೋಲವಾಗಿದೆ. ಪ್ರಪಂಚವೇ ನಡುಗುವಂತಹ ಪರಿಸ್ಥಿತಿ ಉಂಟಾಗಿದೆ. ಮುಂದೆ ಅತ್ಯುಗ್ರ ಸಾಯಕಂಬರೇ ಪಾರ್ಥನಿದಿರಾಗಿ ಪ್ರತ್ಯಸ್ತದಿಂದಿಸಲ್ ಅದಂ ಕೊಳ್ಳದೈ ತರಲ್ ಸತ್ಯಭಾಮಾ ಕಾಂತನಂ ಚಿಂತಿಪ ಅನಿತರೊಳ್ ತೀವ್ರದಿಂ ಕೊರಳಂ ಅರಿಯೇ ಅತ್ಯಧಿಕ ಕುಂಡಲದ ತಲೆ ಚಿಗಿದು ನಭದೊಳ್ ಆದಿತ್ಯ ಮಂಡಲಂ ಇಳೆಗೆ ಉರುಳ್ವಂತೆ ಮುನಿಗಣ ಸ್ತುತ್ಯ ಕೇಶವ ಕೃಷ್ಣ ಎನ್ನುತ್ತ ಬಿದ್ದುದು ಕರ್ಣಸುತನ ಶಿರೆದೆಡೆಗೆ ಪೋಗಿ. ವೀರ ಪಾರ್ಥನ ಸುತ ಬಭ್ರುವಾಹನನು ಬಿಟ್ಟ ಅಗ್ನಿಯ ಆ ಅಸ್ತ್ರವನ್ನ ಮಧ್ಯದಲ್ಲಿ ಕಡಿಯಬೇಕೆಂದು ತಡೆಯಬೇಕೆಂದು ಪ್ರತ್ಯಸ್ತ್ರದಿಂದ ನಾಶ ಮಾಡಲು ಪ್ರಯತ್ನಿಸಿ ವಿಫಲನಾದ ಪಾರ್ಥ ಇನ್ನೇನು ತನ್ನನ್ನು ಕಾಪಾಡಲು ಶ್ರೀಕೃಷ್ಣನ ಮೊರೆ ಹೋಗಬೇಕೆಂದು ಧ್ಯಾನಿಸುತ್ತಿದ್ದಂತೆಯೇ ಮಿಂಚಿನಂತೆ ಪಾರ್ಥನ ಪ್ರಾಣವನ್ನು ಕಬಳಿಸಿತು ಆ ಅರ್ಧಚಂದ್ರಾಕೃತಿಯ
ಅಸ್ತ್ರ. ಆ ಶರದ ರಭಸಕ್ಕೆ ಸವ್ಯ ಸಾಚಿಯ ಶಿರವು ನಭೋಮಂಡಲಕ್ಕೆ ಜಿಗಿದು ಅಚ್ಯುತಾನಂತ ಕೇಶವ ಎನ್ನುತ್ತಿದ್ದಂತೆ ವೃಷಕೇತುವಿನ ಶಿರದ ಬಳಿ ಬಂದು ಬೀಳುತ್ತದೆ. ಕಲಿವೃಷಧ್ವಜನ ಶಿರದೊಡನೆ ಕೂಡಿತು ನರನ ತಲೆ, ಕರ್ಣಜನಕ ಬಂಧವನ ಅಪ್ಪಿಕೊಂಡುದಾ ಫಲುಗುಣನ ಮುಂಡಂ. ಇದನರಿದು ಎಲ್ಲರೂ ಕಂಡು ಮರುಗಿದರಾಗ ಕರುಣದಿಂದೆ, ನಲವಿಂದೆ ಬೊಬ್ಬಿರಿದುದು ಆ ಬಬ್ರುವಾಹನನ ಬಲಂ. ಐದೆ ಮೊಳಗಿದುವು ವಾದ್ಯಗಳು ಆಹವದ ಗೆಲವಿಂದೆ, ಪುರಗೆ ತಿರುಗಿದನವಂ ವಂದಿ ಸಂದೋಹದ ಪೊಗಳ್ಕೆಯಿಂದೆ. ಕುಲಾದ್ರಿಗಳು ಅದುರಿದಂತೆ, ಹೆಮ್ಮರವು ಧರೆಗುಳಿದಂತೆ, ಧರೆಗುರುಳಿದ ಪಾರ್ಥನ ಶಿರದೊಂದಿಗೆ ಕರ್ಣಸುತನ ಶಿರ ದೇಹದೊಂದಿಗೆ ಆತನ ದೇಹ ಬಿದ್ದುದನ್ನು ಕಂಡಾಗ ಎಲ್ಲರಲ್ಲೂ ಶೋಕ ಮಡುಗಟ್ಟುತ್ತದೆ. ಮಣಿಪುರದ ಸೈನಿಕರು ಯೋಧರು ಜೈಕಾರ ವಿಜಯೋತ್ಸಾಹ ಮಾಡುತ್ತಾ ವಿಜಯೋತ್ಸಾಹವನ್ನು ಆಚರಿಸುತ್ತಿದ್ದಾರೆ. ತ್ರಿಜಗಂ ಮರುಗುವಂತೆ ಕಾರ್ತೀಕ ಏಕಾದಶಿ ಕುಜವಾರದ ಉತ್ತರ ನಕ್ಷತ್ರದಂದು ವಾರಿಜ ಮಿತ್ರನಸ್ತಮಯ ಸಮಯದೊಳ್ ಕೃಷ್ಣ ಎನ್ನುತ್ತ ಅರ್ಜುನನ ತಲೆ ಬೀಳಲು, ವಿಜಯೋತ್ಸವದೊಳು ಐರಿದಂ ಬಬ್ರುವಾಹನಂ ನಿಜಪುರಕ್ಕೆ ಗುಡಿ ತೋರಣದೊಳ್ಯಸೆಯೇ ಬಣ್ಣಿಸಲ್ ಪ್ರಜೆಗಳು ಅಂಗನೆಯರು ಆರತಿ ಪುಷ್ಪದಧಿ ಲಾಜ ದೂರ್ವೆಯೊಳು ಇದಿರ್ಗೊಳಲ್ಕೆ. ಫಲುಗುಣನ ಪ್ರಾಣಪಕ್ಷಿ ಹಾರಿ ಹೋದ ವಾರ ನಕ್ಷತ್ರಗಳನ್ನು ಲಕ್ಷ್ಮೀಕಾಂತನ ಭಕ್ತನಾದ ಕವಿ ಕರಾರುವಾಕ್ಕಾಗಿ ಹೇಳುತ್ತಾನೆ. ಕಾರ್ತಿಕ ಮಾಸದ ಏಕಾದಶಿ, ಏಕಾದಶಿಯ ದಿನ ಮರಣಪಟ್ಟರೆ ಆತನಿಗೆ ಮೋಕ್ಷ ಎನ್ನುವ ಪ್ರತೀತಿ ನಮ್ಮಲ್ಲಿದೆ. ಅದೇನೇ ಇರಲಿ, ಮಂಗಳವಾರ ಉತ್ತರಾ ನಕ್ಷತ್ರದಲ್ಲಿ ಸೂರ್ಯಾಸ್ತಮಾನದ ಸಂದರ್ಭದಲ್ಲಿ ಅತ್ತ ಅರಕ್ಕನು ಅಸ್ತಮಿಸಿದರೆ ಇತ್ತ ಅರ್ಜುನನೂ ಅಸ್ತಮಿಸಿದ ಎಂಬಂತೆ ವರ್ಣಿಸುತ್ತಾನೆ. ಇನ್ನು ಹಸ್ತಿನಾಪುರದ ಅರಸನನ್ನು ಜಯಿಸಿದ ಉತ್ಸವಕ್ಕೆ ತಳಿರು ತೋರಣಗಳಿಂದ ನಗರದ ಶೃಂಗಾರವಾಗುತ್ತದೆ. ಮುತ್ತೈದೆಯರು ಮಂಗಳಾರತಿ ತಂದು ಎದುರುಗೊಳ್ಳಲು ಬರುತ್ತಾರೆ. ಓ ಹಾಲು ಮೊಸರಿನಿಂದ ಅವರ ಮನಮೆಚ್ಚುವಂತೆ ಮಾಡುತ್ತಾರೆ. ಮಿಗೆ ಜಯೋತ್ಸವದಿಂದೆ ಪೌರಜನದ ಒಸಗೆಯಿಂ ಬಗೆ ಬಗೆಯ ಸಿಂಗರದ ಪೆಣ್ಗಳ ಸೊಡರ್ಗಳಿಂ ನಗರ ಪ್ರವೇಶಮಂ ಮಾಡಿದಂ ಬಬ್ರುವಾಹನನು ಇತ್ತಲರ ಮನೆಯೊಳು ಸೊಗಸಿಂದ ಉಲೂಪಿ ಸಹಿತ ಇರುತ್ತಿದ್ದ ಚಿತ್ರಾಂಗದೆಗೆ ಬಂದು ಸುದತಿಯ ದೇವಿ ನೀನೇಂ ನೋಂತು ಮಗನಂ ಪಡೆದೆಯೋ ದೇವಿ ನರನಂ ಕೊಂದು ಬರ್ಪನು ಆರತಿಗಳಂ ತರಿಸೆಂದರು. ಒಂದು ಪಾಳೆಯಕ್ಕೆ ಜಯ, ಇನ್ನೊಂದು ಪಾಳೆಯಕ್ಕೆ ಅಪಜಯ. ವಿಜಯೋತ್ಸಾಹ ಆಚರಣೆಯಲ್ಲಿ ಸುದತಿಯರು ಸುಂದರಿಯರು ಮುತ್ತೈದೆಯರು ಸಂಭ್ರಮದಿಂದ ಭಾಗವಹಿಸಿ ಸಡಗರದಿಂದ ಅರಮನೆಗೆ ತೆರಳಿ ಉಲೂಪೆಯ ಜೊತೆ ಇದ್ದ ಚಿತ್ರಾಂಗದೆಗೆ ಪಾರ್ಥನ ಪ್ರಾಣವನ್ನು ಪಡೆದ ಬಗೆಯನ್ನು ವಿಧ ವಿಧದಿ ಬಣ್ಣಿಸುತ್ತಿರುವಾಗ ಬಬ್ರುವಾಹನನು ನಿಯಮದಂತೆ ನಗರ ಪ್ರವೇಶ ಮಾಡಲು
ಬರುತ್ತಾನೆ. ಆ ಸಂದರ್ಭದಲ್ಲಿ ಮುತ್ತೈದೆಯರು ಚಿತ್ರಾಂಗದೆಗೆ, ತಾಯೇ, ಎಂತಹ ಲೋಕೈಕ ವೀರನನ್ನು ಹೆತ್ತಿರುವೆ, ತ್ರೈಲೋಕ್ಯ ವೀರನಾದ ಪಾರ್ಥನನ್ನೇ ಯಮಾಪುರಿಗೆ ಅಟ್ಟಿದ್ದಾನೆ, ಅಂತಹ ಮಗನನ್ನು ಎದುರುಗೊಳ್ಳಿ ಎಂದು ಸಂಭ್ರಮದಿಂದ ಆಕೆಯನ್ನು ಎಬ್ಬಿಸುತ್ತಿದ್ದಾರೆ. ಎನ್ನುತ್ತಿದ್ದಂತೆ ಮಾನಿನಿಯರಿಂತಾಗ ಚಿತ್ರಾಂಗದೆಗೆ ನಿನ್ನ ಸೂನು ಕಲಿಪಾರ್ಥನಂ ಸಮರದೊಳ್ಕೊಂದು ಸುಮಾನದಿಂದೈತಪ್ಪನೆಂದು ಪೊಗಳಲ್ ಕೇಳಿ ಹಮ್ಮೈಸಿ ಬಿದ್ದು ಇಳೆಯೊಳು ಹಾನಾಥಾಗ ಕೆಟ್ಟೆನು ಅಕಟ ಎಂದು ಕಂಬನಿಯೊಳಾಳ್ದು ಆನಾರಿ ದುಃಖಾರ್ತೆಯಾಗಲು ಅಂತಃಪುರದ ಮೀನಾಕ್ಷಿಯರ್ ಕೂಡೆ ರೋದಿಸಲ್ ಪೆರ್ಚಿತು ವಿಷಾದಂ ಅವರ ಅರಮನೆಯೊಳು. ಪರಿಸ್ಥಿತಿಯ ಅರಿವಾಗುತ್ತಿದ್ದಂತೆ, ಪಾರ್ಥನ ಮರಣದ ವಾರ್ತೆ ಕಿವಿಗೆ ಬೀಳುತ್ತಿದ್ದಂತೆ ಚಿತ್ರಾಂಗದೆ ದಪ್ಪನೆ ನೆಲದ ಮೇಲೆ ಬಿದ್ದು ಪ್ರಾಣನಾಥನ ಪ್ರಾಣ ಪಕ್ಷಿ ಹಾರಿ ಹೋಯಿತೇ ಎಂದು ಭೂಮಿ ಬಿರಿಯುವಂತೆ ಆರ್ತನಾದದಿಂದ ದುಃಖಿಸುತ್ತಿರುವಾಗ ಪರಿವಾರದವರೆಲ್ಲ ರಾಣಿಯೊಂದಿಗೆ ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ. ಎಲ್ಲ ವಿಜಯೋತ್ಸಾಹವು ದುಃಖದಿಂದ ಕೂಡಿದೆ ಎಂದು ಕವಿ ವರ್ಣಿಸುತ್ತಿದ್ದಾನೆ. ರಾಜಾಲಯದ್ವಾರದೊಳ್ತೇರ ನಿಳಿದು ನೀರಾಜನಾದಿಗಳಿಂದ ಇದಿರ್ಗೊಂಬ ಸಂಭ್ರಮದ ರಾಜವದನೆಯರೊಳಗೆ ಚಿತ್ರಾಂಗದೆಯ ಶೋಕದಿಂದಂ ಆರ್ತೆಯರಾಗಿರೆ. ಈ ಜಯೋತ್ಸವದೊಳು ಇಂತೀ ವಿಷಾದ ಧ್ವನಿ ವಧೂ ಜನಕಿದೇಕೆನುತ ಪೊಕ್ಕನು ಅಂತಃಪುರವನು ಆ ಜನನಿಯ ಅಂಗದಿರವಂ ಕಂಡು ಬೆರಗಾಗಿ ಪಾರ್ಥ ಸುತ ನಿಂತೆಂದನು. ರಣೋತ್ಸಾಹಿಯಾದ ಚಿತ್ರಾಂಗದೆಯ ಪುತ್ರನಿಗೆ ತ್ರೈಲೋಕ್ಯ ವೀರನಾದ ಪಾರ್ಥನನ್ನು ಜಯಿಸಿದ ಮಹತ್ ಸಾಧನೆಯೇ ಕಣ್ಣಿಗೆ ಕಟ್ಟಿತ್ತು. ವಿಜಯಿಯಾಗಿ ಇನ್ನೇನು ಅರಮನೆಯನ್ನು ಪ್ರವೇಶಿಸಬೇಕು, ಮಹಾವಿಜಯದ ಸಂತಸವನ್ನು ಹಂಚಿಕೊಳ್ಳಬೇಕೆಂದು ಬಯಸುತ್ತಿದ್ದಂತೆ ದುಃಖದ ರೋದನ ಕಿವಿಗೆ ರಾಚುತ್ತಿದೆ. ಎಲ್ಲರೂ ಶೋಕದ ಮಡುವಿನಲ್ಲಿ ಮುಳುಗಿ ರೋಧಿಸುತ್ತಿದ್ದಾರೆ. ಆದರೂ ಬಾಲಕನಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ. ಮುಂದೊತ್ತಿ ಹೋಗುತ್ತಿದ್ದಾನೆ, ಅರಮನೆಯತ್ತ ಪ್ರವೇಶಿಸುತ್ತಿದ್ದಾನೆ. ಮುಂದೆ ಅಪಜಯಂ ತನಗಾದುದಿಲ್ಲ ಸಂಗ್ರಾಮದೊಳ್ ವಿಪರೀತಮೇತಕೆ ಇಂತು ಆನಂದ ಕಾಲದೊಳ್ ಕುಪಿತ ಮುಖನಾಗಿ ತನ್ನಂ ಜರೆದೊಡೆ ಅರ್ಜುನನ ಶಿರವನರಿದೆಂಧುರದೊಳು ರಿಪು ಭಯಂಕರ ಕರ್ಣತನಯಂಗೆ ಸಂಗರದೊಳು ಉಪಹತಿಯ ನಿತ್ಯಂ ಪ್ರಯಾಸದಿಂದ ಅದಕ್ಕೆ ನೀಂ ತಪಿಸಲೇಕೆ ಎಂದು ಕಣ್ಣೀರ್ದೊಡೆದು ಮಾತೆಯಂ ಸಂತೈಸಲು ಇಂತೆಂದಳು. ಚಿತ್ರಾಂಗದೆಯ ಸುತ ಕೇಳುತ್ತಿದ್ದಾನೆ. ಏಕೆ ಯುದ್ಧರಂಗದಲ್ಲಿ ಅಪಜಯವನ್ನು ಹೊಂದಿದಂತೆ ಅಳುತ್ತಿರುವರಲ್ಲ? ನನ್ನನ್ನು ನಿಂದಿಸಿದ ತಾಯಿ ಚಿತ್ರಾಂಗದೆಯನ್ನು ಜರೆದ ಇಂದ್ರನಂದನನನ್ನು ಯಮಪುರಿಗೆ ಕಳುಹಿಸಿರುವೆ.
ಇದು ಅಪರಾಧವೇ? ಯುದ್ಧದಲ್ಲಿ ಸಾರಿಕೊಂದರೆ ಪಾಪವಿಲ್ಲವೆನ್ನುತ್ತಾರೆ. ಹಾಗೆ ಎಷ್ಟೇ ಎಚ್ಚರಿಸಿದರೂ ಅವಕಾಶ ಕೊಟ್ಟರೂ ಯುದ್ಧಕ್ಕೆ ಬಂದು ನನ್ನನ್ನು ಕೆಣಕಿದ ಕರ್ಣ ಸುತನನ್ನು ಕೊಂದಿರುವೆ. ಈ ವಿಜಯೋತ್ಸಾಹಕ್ಕೆ ದುಃಖಿಸುವ ಅವಶ್ಯಕತೆ ಏನಿದೆ ಎಂದು ತಾಯಿಯ ಕಣ್ಣೀರನ್ನು ಒರೆಸುತ್ತಾ ಸಮಾಧಾನಿಸಲೆತ್ನಿಸಿದ ಚಿತ್ರಾಂಗದೆಯ ಸುತ. ಲೇಸು ಮಾಡಿದೆ ಮಗನೇ ಪಗೆಯಾದನೇ ನರಂ, ವಾಸಿ ಬಂದುದೆ ನಿನಗೆ ಮತ್ಕಾಂತನು ಅಳಿದನೆ, ವಾಸವನಸೂನು ಮೃತನಾದನೆ, ಧರ್ಮಾನುಜಂ ಪ್ರಾಣಮಂ ತೊರೆದನೆ, ವಾಸುದೇವನ ಸಖಂ ಮಡಿದನೆ, ನಿನ್ನಂತೆ ಆಸುರ ಪರಕ್ರಮದೊಳು ಆತ್ಮಪಿತೃಘಾತಮಂ ಹೇಸದೆ ಎಸಗಿದರುಂಟೆ, ಸುಡಲಿ ಸುತರೇಕೆಂದಳಲ್ದಳ ಚಿತ್ರಾಂಗದೆ. ಬಬ್ರುವಾಹನನು ತಾನು ಮಾಡಿದ ಕೃತ್ಯಕ್ಕೆ ಹೆಮ್ಮೆ ಪಡುತ್ತಿರುವಾಗ ಚಿತ್ರಾಂಗದೆ ಅದನ್ನು ವಿರೋಧಿಸುತ್ತಾ, ತೆಗಳುತ್ತಾ, ದುಃಖಿಸುತ್ತಾ, ಒಳ್ಳೆಯದನ್ನು ಮಾಡಿದೆ. ಹೆತ್ತ ತಂದೆಯನ್ನು ಹಗೆಯಾಗಿ ತಿಳಿದೆಯಾ? ವಾಸವನ ಸುತನನ್ನು ಸಾವಿಗೀಡು ಮಾಡಿದೆಯಾ? ಶ್ರೀಕೃಷ್ಣನ ಭಾವನನ್ನು, ಭಕ್ತನನ್ನು, ನನ್ನ ಪ್ರಾಣಕಾಂತನನ್ನು ಕೊಂದೆಯಾ? ಪ್ರಪಂಚದಲ್ಲಿ ಪಿತನಿಗಾಗಿ ಪ್ರಾಣ ಕೊಡುವ ಮಕ್ಕಳಿದ್ದಾರೆ, ಆದರೆ ನೀನು ಪಿತನನ್ನೇ ಘಾತಿಸಿದೆಯಲ್ಲ ಎಂದು ಒಂದೇ ಸವನೆ ರೋಧಿಸಿದಳು. ಈ ಕರ್ಣಸೂತ್ರಂ ಈ ಕರ್ಣತಾಟಂಕಂ ಈ ಶ್ರೀಕರಂ ನಿಜ ಜನನಿಗೆ ಏಕೆಂದು ಬಿಡಿಸಿದೈ, ಸಾಕಿನ್ನು ಮಗ ಮೊಮ್ಮಗರು ಅಳಿದುದಂ ಕೇಳ್ದು, ಎಂತು ಸೈರಿಪಳು ಕುಂತಿದೇವಿ, ಭೂಕಾಂತನೇಗೈದಪನು ಧರ್ಮರಾಜಂ, ಅವಿವೇಕದಿಂ ಬಾಳ್ಕೆಗಿಡಿಸಿದೆ ಎಂದು, ತನಯನಂ ಶೋಕದಿಂ ಮಿಗೆ ಬೈದು, ಅಳಲ್ವ ಚಿತ್ರಾಂಗದೆಗೆ ಉಲೂಪಿ ಬಳಿಕಿಂ ತೆಂದಳು. ಇನ್ನು ಮುತ್ತೈದೆಯರ ಸಂಕೇತವಾದ ಕರಿಮಣಿ, ಕಜ್ಜಲ, ಕಂಕಣ, ಕಾಡಿಗೆ, ಕುಂಕುಮ ಇವನ್ನು ಅಳಿಸುವಂತೆ ಮಾಡಿದೆ. ಮಗನಾದ ಪಾರ್ಥನ ಮರಣದಿಂದ, ಮೊಮ್ಮಗನಾದ ವೃಷಕೇತುವಿನ ಮರಣದಿಂದ ಕುಂತಿದೇವಿ ಎಷ್ಟು ಚಡಪಡಿಸುತ್ತಿರಬಹುದು, ಧರ್ಮರಾಜನು ಎಷ್ಟು ಪರಿತಪಿಸುವನೋ ಎಂದು ಒಂದೇ ಸವನೆ ದುಃಖಿಸುತ್ತಾ ಚಿಂತೆಯಿಂದ ಮಗನನ್ನ ನಿಂದಿಸುತ್ತಿದ್ದಳು ಚಿತ್ರಾಂಗದೆ. ದೇವಿ ನಿಲ್ಲು, ಇನ್ನುಂ ಅರ್ಜುನನ ಮೃತಿ ಸಂಶಯಂ ಭಾವಿಸುವೊಡೆ, ಎನಗೊಂದು ಕುರುಪುಂಟು ತನ್ನ ಕೇಳಿ ವನದೊಳು, ಅಂದು ಪಾರ್ಥಂ ತನಗೆ ತೋರಿದಂ, ದಾಡಿ ಮದ್ರುಮಂ ಐದನು ತೋರಿದಂ, ಆವ ದಿನಕ್ಕೆ ಒಣಗುವವು ತರುಗಳು, ಆ ದಿನಕ್ಕೆ ಎನ್ನ ಜೀವಕ್ಕೆ ಅಳಿಬಹುದು ಎಂದು, ತಾನು ಅದಂ ನೋಡಿ ಬಹೆನು, ಈ ವಿಷಾದಂ ಬೇಡ ಸೈರಿಸೂಯನೆ, ಕಳುಹಿದಳು ಉಲೂಪಿಯಂ ಚಿತ್ರಾಂಗದೆ ಕಳುಹಿದಳು. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ಚಿತ್ರಾಂಗದೆಗೆ ಮುಳುಗುವವನಿಗೆ ಬೇರು ಆಶ್ರಯ ನೀಡುವಂತೆ
ಉಲುಪಿ ಅಂದು ತನ್ನ ಪತಿ ಹೇಳಿದ ವಿಚಾರವನ್ನು ಜ್ಞಾಪಿಸಿಕೊಳ್ಳುತ್ತಾ ಉಲುಪಿ ಹೇಳುತ್ತಾಳೆ, ಹೋಗು, ನನಗೆ ಏಕೋ ಸಂದೇಹ ಕಾಡುತ್ತಿದೆ. ಆ ಕದಳಿ ಬನದ ಹತ್ತಿರವಿರುವ ವಿಶೇಷ ವೃಕ್ಷ ಒಣಗಿದಾಗ ನನ್ನ ಅಂತ್ಯವೆಂದು ಪಾರ್ಥ ತಿಳಿಸಿದ್ದ. ಆದ್ದರಿಂದ ಆ ವೃಕ್ಷ ಒಣಗಿದೆಯೋ ಅಥವಾ ಅದು ಜೀವಂತವಾಗಿದೆಯೋ ಎಂಬುದನ್ನು ನೋಡಿ ಬರೋಣ ಎಂದು ಹೊರಡುತ್ತಿದ್ದಾರೆ. ಕ್ರೀಡಾವನಕ್ಕೆ ಪೋಗಿ ನಿಮಿಷದೊಳು ಅಹೀಂದ್ರ ಸುತೆ ನೋಡಿ ಬಂದು ಅಲ್ಲಿಯ ದವಾಗ್ನಿಯಿಂದ ಆ ಪಂಚದ್ದಾಡಿ ಮಧುಮಂ ಒಣಗಿತು ಅರ್ಜುನನ ಮೃತಿದಿಟಂ ನಡೆಪೋಪೆವು ಅಲ್ಲಿಗೆ ಎಂದು ಪೀಡಿಸುವ ಶೋಕರಿಂ ಚಿತ್ರಾಂಗದೆಗೆ ನುಡಿಯೇ ಕೂಡೆ ಪೊರಮಟ್ಟೆಲ್ಲರೂ ರಣಕ್ಕೆ ನಡೆತಂದು ಜೋಡಾಗಿ ಬಿದ್ದಿದ್ದ ಕರ್ಣಸುತ ಪಾರ್ಥರಂ ಕಂಡು ಅಲ್ಲಿ ಕೆಡೆದು ಅಳಲ್ದರು. ಇತ್ತ ಸರ್ಪರಾಜನ ಸುತೆಯಾದ ಉಲೂಪಿಯು ಕ್ರೀಡಾವನಕ್ಕೆ ಹೋಗಿ ಅಲ್ಲಿ ದಾವಾಗ್ನಿಗೆ ಸಿಲುಕಿ ಕರಕಲಾದ ದಾಳಿಂಬೆಯ ಮರಗಳನ್ನು ಕಂಡು ಚಿಂತೆಯಿಂದ ಚಿತ್ರಾಂಗದೆಗೆ ಹೇಳಿದಾಗ ಅರ್ಜುನನ ಅವಸಾನವಾಗಿರುವುದು ದಿಟವೆಂದು ಎಲ್ಲರೂ ರಣಾಂಗಣಕ್ಕೆ ಬಂದಾಗ ಕರ್ಣಜನ ಕೂಡ ಕೌಂತೆಯನ ಕಳೆಯ ಬರಹ ಕಂಡು ಮೂರ್ಛೆ ಹೋಗುತ್ತಿದ್ದಾರೆ. ದುಃಖದ ಮಡುವಿನಲ್ಲಿ ಮುಳುಗುತ್ತಿದ್ದಾರೆ. ಎಲ್ಲರಲ್ಲಿಯೂ ಶೋಕ ಹೆಪ್ಪುಗಟ್ಟಿದೆ. ಶೀತೋಷ್ಣ ರುಚಿಗಳಂ ಗಗನಗತಿಯಂ ಬಿಟ್ಟು ಭೂತಳದ ಮೇಲೆ ರವಿ ಶಶಿಗಳೆಸೆವಂತೆ ಪುರುಹೂತ ಸುತ ಕರ್ಣಜರ ತಲೆಗಳೊಪ್ಪಿರೆ ಕಂಡು ಉಲೂಪಿ ಚಿತ್ರಾಂಗದೆಯರು ಕಾತರಿಸಿ ಕರಗಿ ಕಂಬನಿಯೊಳ್ ಆಳ್ದು ಆಗ ಶೋಕಾತಿಶಯದಿಂದೆ ಪಾರ್ಥನ ಪಾದದೊಳ್ ಪೊರಳ್ದು ಆತನ ಗುಣಗಳಂ ಸಾಲ್ಗೊಳಿಸಿ ಬಣ್ಣಿಸಿ ಪೊರಳ್ದು ಗೋಳಿಡುತ್ತಿದ್ದರು. ಇಂತಹ ಸಂದರ್ಭದಲ್ಲಿಯೂ ಕವಿಯ ಹೋಲಿಕೆಯನ್ನು ನಾವು ಇಲ್ಲಿ ಮೆಚ್ಚತಕ್ಕದ್ದು. ಅಂಬರ ಮಾರ್ಗದಲ್ಲಿ ಚಲಿಸುವಂತಹ ಸೂರ್ಯಚಂದ್ರರು ಅಂತಂದರೆ ಅರ್ಜುನನನ್ನು ಸೂರ್ಯನಿಗೂ ವೃಷಕೇತುವನ್ನು ಚಂದ್ರರಿಗೂ ಹೋಲಿಸಿದ್ದಾರೆ. ಅವರಿಬ್ಬರೂ ಧರೆಗೆ ಬಂದು ಬಿದ್ದಂತೆ ಪಾರ್ಥನ ಮತ್ತು ಕರ್ಣಜನ ಪಾರ್ಥಿವ ಶರೀರ ಗೋಚರಿಸುತ್ತಿದೆ ಎಂದು ವರ್ಣಿಸುತ್ತಾ, ಇಬ್ಬರೂ ಪತ್ನಿಯರು ಮಾತ್ರವಲ್ಲ, ಅಲ್ಲಿ ಅಂತಃಪುರದ ಸ್ತ್ರೀಯರು ಪುರುಷರು ಎಲ್ಲರೂ ಅವರ ಕಳೆಯ ಬರಹವನ್ನು ನೋಡಿ ಗುಣಗಾನವನ್ನು ಮಾಡುತ್ತಾ ವ್ಯಥೆಯಿಂದ ಚಿಂತಾಕ್ರಾಂತರಾಗಿದ್ದಾರೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 23ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.